ಈಗ ಮೊದಲನೇದಾಗಿ ಪಂಚಕರ್ಮ ಮತ್ತೆ ಉಪಕರ್ಮ ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ ಆಯ್ತಾ. ಪಂಚಕರ್ಮ ಅಂದ್ರೆ ಮೇನ್ ಆಗಿ 5 ಥೆರಪೀಸ್ ಯಾವ್ಯಾವುದು? ವಮನ, ವಿರೇಚನ, ಬಸ್ತಿ, ನಸ್ಯ, ರಕ್ತ ಮೋಕ್ಷಣ. ಇದ್ರಲ್ಲಿ 5 ಎಲ್ರಿಗೂ 5 ಮಾಡ್ತಾರಾ? ಇಲ್ಲ. ಈಗ ನಾನು ಪಂಚಕರ್ಮ ಚಿಕಿತ್ಸೆ ತಗೊಂಡೆ ಅಂದ್ರೆ ಅದರ ಅರ್ಥ ನಾನು ವಮನ ಮಾಡಿಸ್ಕೊಂಡೆ, ವಿರೇಚನ ಮಾಡಿಸ್ಕೊಂಡೆ, ಬಸ್ತಿ, ನಸ್ಯ, ರಕ್ತ ಮೋಕ್ಷಣ ಎಲ್ಲ ಮಾಡಿಸ್ಕೊಂಡೆ ಅಂತಲ್ಲ. ಪಂಚಕರ್ಮದಲ್ಲಿ ಯಾವುದಾದ್ರೂ ಒಂದನ್ನ ಆ ಋತುವಿಗನುಸಾರವಾಗಿ, ನಿಮ್ಮ ದೇಹದ ಪ್ರಕೃತಿಗನುಸಾರವಾಗಿ, ನಿಮ್ಮ ರೋಗದ ಅಗತ್ಯಕ್ಕನುಸಾರವಾಗಿ ವೈದ್ಯರು ಡಿಸೈಡ್ ಮಾಡ್ತಾರೆ ಯಾವ ಪಂಚಕರ್ಮ ಅಂದ್ರೆ ಪಂಚಕರ್ಮದಲ್ಲಿ ಯಾವ ಚಿಕಿತ್ಸೆ ನಿಮ್ಗೆ ಅಗತ್ಯ ಇದೆ ಅಂತ. ಕೆಲವರಿಗೆ ಬಸ್ತಿ ಡಿಸೈಡ್ ಮಾಡ್ಬೋದು, ಕೆಲವರಿಗೆ ವಿರೇಚನ, ಕೆಲವರಿಗೆ ವಮನ, ಕೆಲವರಿಗೆ ನಸ್ಯ, ಕೆಲವರಿಗೆ ರಕ್ತ ಮೋಕ್ಷಣ, ಕೆಲವರಿಗೆ ಕೆಲವೊಂದು ಕಾಂಬಿನೇಷನ್. ಅಂದ್ರೆ ಈಗ ನಿಮ್ಮಲ್ಲಿ ಕೆಲವರಿಗೆ ವಿರೇಚನ ಮಾಡಿ ಬಸ್ತಿ ಕೊಡ್ತಾ ಇದ್ದಿರ್ಬೋದು, ಹಾಗೆ ಕೆಲವರಿಗೆ ಬಸ್ತಿಯ ಜೊತೆಯಲ್ಲಿ ನಸ್ಯ ಕೊಡ್ತಾ ಇದ್ದಿರ್ಬೋದು ಈ ತರ. ಅಥವಾ ಇನ್ ಕೆಲವರಿಗೆ ನಾವು ರಕ್ತ ಮೋಕ್ಷಣವನ್ನ ಬಸ್ತಿಯ ಜೊತೆಯಲ್ಲಿ ಕಂಬೈನ್ ಮಾಡ್ಬೋದು. ಹೀಗೆ ಕಾಂಬಿನೇಷನ್ ಮಾಡ್ಬೋದೇ ಹೊರತಾಗಿ ಪ್ರತಿ ರೋಗಿಯಲ್ಲಿ 5 ಮಾಡಲ್ಲ. ಈಗ ಇವತ್ತು ವಮನ, ನಾಳೆ ವಿರೇಚನ, ನಾಡಿದ್ದು ಬಸ್ತಿ, ಆಚೆ ನಾಡಿದ್ದು ರಕ್ತ ಮೋಕ್ಷಣ, ನಸ್ಯ ಹೀಗಿರೋದಿಲ್ಲ. ವಮನ ಅಂತ ಅಂದ್ರೆ ವಾಂತಿಯನ್ನ ಮಾಡಿಸುವ ಚಿಕಿತ್ಸೆ ಆಯ್ತಾ. ವಾಂತಿಯನ್ನ ಮಾಡಿಸೋದನ್ನ ವಮನ ಚಿಕಿತ್ಸೆ. ಇಲ್ಲಿ ಇಂಡ್ಯೂಸ್ ಮಾಡೋದು ವಾಂತಿ ಅಂತ ಅಂದ್ರೆ ನಿಮ್ಮ ಈಗ ರೆಗ್ಯುಲರ್ ಫುಡ್ ಪಾಯ್ಸನಿಂಗ್ ಆದಾಗೆಲ್ಲ ವಾಂತಿ ಬರುತ್ತಲ್ಲ, ಆ ಥರ ವಾಂತಿ ಅಲ್ಲ. ಈ ವಾಂತಿ ಅಂತಂದ್ರೆ ಸ್ನೇಹಪಾನ, ಅಭ್ಯಂಗ ಸ್ವೇದ ಎಲ್ಲ ಮಾಡಿ ನಿಮ್ಮ ದೇಹವನ್ನ ಪ್ರಿಪೇರ್ ಮಾಡಿ ದೇಹದಲ್ಲಿದ್ದಂತಹ ಟಾಕ್ಸಿನ್ಸ್ಗಳನ್ನ ಹೊರ ಹಾಕ್ಲಿಕ್ಕೆ ನಿಮ್ಮ ದೇಹವನ್ನ ಸಿದ್ಧಪಡಿಸಿ ಅದರ ನಂತರ ವಾಂತಿಯನ್ನ 1 ದಿವಸ ಇಂಡ್ಯೂಸ್ ಮಾಡ್ತಾರೆ. ಅದು ವಮನ ಚಿಕಿತ್ಸೆ. ಹಾಗೆ ವಿರೇಚನ ಚಿಕಿತ್ಸೆ ಅಂತಂದ್ರೆ ಬೇದಿಯನ್ನ ಮಾಡಿಸೋದು. ಇಲ್ಲಿ ಕೂಡ ಅಷ್ಟೇ, ಬೇದಿ ಮಾಡಿಸೋದು ಅಂದ ತಕ್ಷಣ ಲೂಸ್ ಮೋಷನ್ ನಮ್ಗೆ ನೆನಪಾಗೋದು ಫುಡ್ ಪಾಯ್ಸನಿಂಗ್, ವಾಂತಿ ಭೇದಿ ಆಗಿರೋದು, ವೀಕ್ನೆಸ್ ಆಗಿರೋದು, ಸುಸ್ತಾಗತ್ತೆ, ಇದೇ ನಮ್ಮ ತಲೆಯಲ್ಲಿ ಇರುತ್ತೆ. ಆದ್ರೆ ನಿಜವಾಗಿ ವಿರೇಚನ ಆ ಥರ ಇರೋದಿಲ್ಲ. ನಿಮ್ ದೇಹವನ್ನ ಪ್ರಿಪೇರ್ ಮಾಡಿರ್ತೀವಿ ಆ ಪ್ರೊಸೆಸ್ಸಿಗಾಗಿ. ಈಗ ನೋಡಿ, ಮೊನ್ನೆ ಮೈತ್ರಿ ತಗೊಂಡ್ರಿ, ಸುಸ್ತಾಯ್ತಾ? ಇಲ್ಲ. ನೋಡಿ, ಈ ಪುಟಾಣಿ ತಗೊಂಡಿದ್ದಾಳೆ, ಸುಸ್ತಾಯ್ತಾ? ಇಲ್ಲ. ಸೊ ಇಲ್ಲಿ ವಿರೇಚನ ಅನ್ನೋದು ವಿಶೇಷವಾದಂತಹ ಒಂದು ಚಿಕಿತ್ಸೆ. ಅಲ್ಲಿ ನಿಮ್ಮ ದೇಹವನ್ನ ಸಿದ್ಧಪಡಿಸಿರ್ತಾರೆ ಆ ಪ್ರಕ್ರಿಯೆಗೋಸ್ಕರ, ಹಾಗೂ ದೇಹದಲ್ಲಿರೋ ದೋಷವನ್ನ ಹೊರ ಹಾಕೋದಕ್ಕೋಸ್ಕರ ಸಿದ್ಧಪಡಿಸಿರ್ತಾರೆ. ನಿಮ್ಗೂ ನೋಡಿ ಆಯ್ತಲ್ವಾ, ಈ ಮಾಮೂಲಿ ಬೇದಿ ಆದಾಗೆಲ್ಲ ಹೇಗೆ ನಮ್ಗೆ 3-4 ಟೈಮ್ಸ್ ಆಗಿ 5th ಟೈಮ್ ಅನ್ನೋತಿ ಮಲಗಿ ಬಿಡ್ತೀವಿ ನಾವು. ಆಗೋದಿಲ್ಲಪ್ಪ ಅಂತ, ಡಿಹೈಡ್ರೇಷನ್ ಆಗತ್ತೆ, ಸುಸ್ತಾಗತ್ತೆ, ಡಿಸ್ಕಂಫರ್ಟ್ ಇರುತ್ತೆ. ಬಟ್ ಇಲ್ಲಿ ಎವ್ರಿ ಟೈಮ್ ಕ್ಲಿಯರ್ ಆಗ್ತಾ ಆಗ್ತಾ ಹೋದಂತೆ ನೀವು ಲೈಟ್ ಫೀಲ್ ಮಾಡ್ತೀರಾ, ಬೆಟರ್ ಫೀಲ್ ಮಾಡ್ತೀರಾ. ಆ ದಿನ ಸಂಜೆಯ ತನಕನೂ 10 ಸಲ 20 ಸಲ 30 ಸಲ ಆದವರಿದ್ರೂ ಅಂಥ ಡ್ರಿಪ್ ಹಾಕಾಗತ್ತೆ ಅಂತ ಇಲ್ಲಿ ತನಕ ಯಾರಿಗೂ ಬಂದಿಲ್ಲ, ಆ್ಯಂಡ್ ಬರೋದು ಇಲ್ಲ ಮೋಸ್ಟ್ ಆಫ್ ದ ಟೈಮ್. ಕರೆಕ್ಟಾಗಿ ನೀವು ಸ್ನೇಹಪಾನ, ಈ ತುಪ್ಪ ಕುಡಿಯೋ ಟೈಮ್ ಏನಿದೆ ಅಲ್ವಾ, ಅದು ತುಂಬ ಮುಖ್ಯವಾದ ಟೈಮ್. ವಿರೇಚನದ ಸಕ್ಸಸ್ ಅಡಗಿರೋದು ಬೇದಿ ದಿವಸ ಅಲ್ಲ. ವಿರೇಚನದ ಸಕ್ಸಸ್ ಅಡಗಿರೋದು ನೀವು ಸ್ನೇಹಪಾನದಲ್ಲಿ ಎಷ್ಟು ಶ್ರದ್ಧೆಯಿಂದ ಅದನ್ನ ಮಾಡ್ತೀರಾ, ಎಷ್ಟು ಚಾಚು ತಪ್ಪದೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಅನ್ನ ಫಾಲೋ ಮಾಡ್ತೀರಾ, ನಿಮ್ಮನ್ನು ನೀವು ಎಷ್ಟು ಬೆಚ್ಚಗಿಟ್ಕೊಂಡಿರ್ತೀರಾ, ಬಿಸಿ ನೀರು ಎಷ್ಟು ಚೆನ್ನಾಗಿ ಕುಡಿತೀರಾ, ಅದರ ಬೇಸಿಸ್ ಮೇಲೆ ವಿರೇಚನದ ಸಕ್ಸಸ್ ಇರುವಂಥದ್ದು. ಯಾರಲ್ಲಿ ಸ್ನೇಹನ ಮತ್ತು ಸ್ವೇದನ ಅಂದ್ರೆ ತುಪ್ಪವನ್ನ ಕುಡಿಯುವಂಥ ಟೈಮ್, ಅದ ನಂತರ ಅಭ್ಯಂಗ ಸ್ವೇದದ ಟೈಮ್, ಈ ಟೈಮ್ ತುಂಬಾ ಚೆನ್ನಾಗಿ ಆಗ್ಬಿಟ್ರೆ ನಾವು ವಿರೇಚನ ದಿನ ತಲೆನೇ ಕೆಡ್ಸ್ಕೊಳಲ್ಲ. ನೀವು ಇಲ್ಲಿ ನೋಡಿರ್ಬೋದು, ನಾವು ನಿಮಗೆ ಭಯ ಇರುತ್ತೆ, ಅಯ್ಯೋ ಏನಾಗುತ್ತೆ, ಏನು ಆಗಲ್ಲ ಅನ್ನೋ ಧೈರ್ಯ ನಮ್ಗಿರುತ್ತೆ. ಮೇಡಮ್ 5 ಸಲ ಆಯ್ತು, 10 ಸಲ ಆಯ್ತು, 12 ಸಲ ಆಗ್ಲಿ ಏನ್ ತೊಂದರೆ ಇಲ್ಲ, ಆರಾಮಾಗಿ, ಏನ್ ಹೆದರಾಗತ್ತೆ ಇಲ್ಲ ಅಂತ. ಹೀಗೆ ಇರೋದಕ್ಕೆ ಯಾಕೆ ಸಾಧ್ಯ ಅಂತಂದ್ರೆ ಕಂಪ್ಲೀಟ್ ಆಗಿ ನಿಮ್ಮ ಸ್ನೇಹಪಾನ ಹಾಗೂ ಅಭ್ಯಂಗ ಸ್ವೇದ ಟೈಮು ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ನಮಗೆ ಗೊತ್ತಿರುತ್ತೆ ನೀವೇನ್ ತಿಂದಿದ್ದೀರಾ, ಏನ್ ಮಾಡಿದೀರಾ, ತುಪ್ಪ ಕುಡಿದ್ಮೇಲೆ ಎಲ್ಲ ರೂಟೀನ್ ಫಾಲೋ ಮಾಡಿದಿರೋ ಇಲ್ವೋ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಹಾಗಾಗಿ ನಮಗೆ ಗೊತ್ತಿರುತ್ತೆ ಬೇದಿ ದಿನ, ವಿರೇಚನದ ದಿನ ನಿಮ್ಗೆ ಸುಸ್ತಾಗೋದಿಲ್ಲ, ಕಷ್ಟ ಆಗೋದಿಲ್ಲ ಅನ್ನೋ ಗ್ಯಾರಂಟಿ ನಮ್ಗಿರುತ್ತೆ. ವಿರೇಚನ ಆದ್ಮೇಲೆ ನೆಕ್ಸ್ಟ್ ಬಸ್ತಿ ಅಂತಂದ್ರೆ ಔಷಧಿಯನ್ನ ಗುದದ್ವಾರದ ಮೂಲಕ ನಿಮ್ಮ ಕರುಳಿಗೆ ನೇರವಾಗಿ ಹಾಕುವಂತ ಚಿಕಿತ್ಸೆ. ಈ ಬಸ್ತಿ ಅಂತೂ ಅರ್ಧ ಚಿಕಿತ್ಸೆ ಅಂತಾರೆ, ಅಂದ್ರೆ ಹಾಫ್ ಅಂತಲ್ಲ, ಇಡೀ ಎಲ್ಲಾ ಚಿಕಿತ್ಸೆಗಳು ಆಯುರ್ವೇದದ ಅಷ್ಟು ಟ್ರೀಟ್ಮೆಂಟ್ಸ್ ಅನ್ನ ಒಂದ್ ಪಕ್ಕ ಇಟ್ರೆ, ಒಂದ್ ತಕ್ಕಡಿಯ ಒಂದು ಭಾಗಕ್ಕೆ ಹಾಕಿದ್ರೆ ಇನ್ನೊಂದು ಭಾಗಕ್ಕೆ ಬರೀ ಬಸ್ತಿ ಸಾಕು ಅಂತ, ಅಷ್ಟು ಪೊಟೆನ್ಸಿ ಇದೆ. ಯಾಕಂದ್ರೆ ಬಸ್ತಿಯನ್ನ ಮುಖ್ಯವಾಗಿ ವಾತದೋಷವನ್ನ ಕಂಟ್ರೋಲ್ ಮಾಡೋದಕ್ಕೆ, ಸರಿಪಡಿಸೋದಕ್ಕೆ ಕೊಡೋದು. ವಾತದೋಷ ನಮ್ಮ ದೇಹದಲ್ಲಿ ಪಿತ್ತ ಮತ್ತೆ ಕಫದೋಷವನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ಇರೋದು ವಾತಕ್ಕೆ.
ಪಿತ್ತಂ ಪಂಗು ಕಫಂ ಪಂಗು ಪಂಗವೋ ಮಲಧಾತವಃ ವಾಯುನ ಯತ್ರ ನೀಯಂತೆ ತತ್ರ ಗಚ್ಚಂತಿ ಮೇಘವತ್ ಅಂತಾರೆ. ಅಂದ್ರೆ ಪಿತ್ತಕ್ಕೂ ಕೈಕಾಲಿಲ್ಲ, ತನ್ನ ಸ್ವಂತ ಚಲನೆ ಇಲ್ಲ. ಆಯ್ತಾ, ನಿಮ್ಮ ಪಿತ್ತಕ್ಕೆ ಸ್ವಂತ ಚಲನೆ ಇಲ್ಲ, ಕಫಕ್ಕೂ ಸ್ವಂತ ಚಲನೆ ಇಲ್ಲ, ಅವೆರಡೂ ಕೈಕಾಲಿಲ್ಲದೆ ಇರೋರು. ಈ ವಾಯು ವಾತದೋಷನೇ ಆಟ ಆಡ್ಸೋದು ನಿಮ್ಮ ದೇಹದಲ್ಲಿ. ವಾಯುನ ಯತ್ರ ನೀಯಂತೆ, ವಾತದೋಷ ಎಲ್ಲೆಲ್ಲಿ ಎಳ್ಕೊಂಡು ಹೋಗುತ್ತೋ ಅಲ್ಲಲ್ಲಿ ಈ ನಿಮ್ಮ ಪಿತ್ತ ಹಾಗೂ ಕಫದೋಷಗಳು ಹೋಗತ್ತೆ. ತತ್ರ ಗಚ್ಚಂತಿ ಮೇಘವತ್. ಹೇಗೆ ಮೋಡವನ್ನ ಗಾಳಿ ಡಿಸೈಡ್ ಮಾಡತ್ತಲ್ವ ಮಳೆ ಎಲ್ಲಿ ಬರ್ಬೇಕಂತ. ಇಲ್ಲಿ ಫುಲ್ ಮೋಡ ಆಗ್ಬೋದು, ಬಟ್ ಗಾಳಿ ಜೋರಾಗಿ ಬಂದ್ರೆ ಪಕ್ಕದ ಊರಲ್ಲಿ ಮಳೆ ಆಗತ್ತೆ, ಈ ಊರಲ್ಲಿ ಮಳೆ ಆಗಲ್ಲ. ಮೋಡ ಇದ್ದ ಮಾತ್ರಕ್ಕೆ ಮಳೆ ಸುರ್ಸಕ್ಕಾಗಲ್ಲ, ಯಾಕಂದ್ರೆ ಮೋಡದ ಚಲನೆ ಗಾಳಿಯಿಂದ, ಮೋಡಕ್ಕೆ ಸ್ವಂತ ಚಲನೆ ಇಲ್ಲ, ಗಾಳಿಯಿಂದ ಚಲನೆ ಆಗೋದು. ಅದೇ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಪಿತ್ತ ಮತ್ತೆ ಕಫದೋಷಕ್ಕೆ ಚಲನೆಗಳಿಲ್ಲ. ಇದು ಒಂದು ಗ್ಲಾಸ್ ಬೇಕಿದು ಟ್ರಾನ್ಸ್ಪರೆಂಟ್, ಇದು ಇರಲಿ. ನಮ್ಮ ದೇಹದಲ್ಲಿ ಪಿತ್ತ ದೋಷವನ್ನ ಹಾಗೂ ಕಫದೋಷವನ್ನ ಆಟ ಆಡ್ಸೋದು ವಾತ. ಹಾಗಾಗಿ ವಾತವನ್ನ ಯಂತ್ರಧರ ಅಂತಾರೆ. ಯಂತ್ರಧರ ಅಂದ್ರೆ ಏನ್ ಗೊತ್ತಾ? ಪುಟ್ಟ ರಿಮೋಟ್ ಕೊಡು. ಯಂತ್ರ ಅಂದ್ರೆ ಒಂದು ಇನ್ಸ್ಟ್ರೂಮೆಂಟ್ ಅಥವಾ ಯಾವುದಾದ್ರೂ ಒಂದು ಮಷಿನ್. ಆಮೇಲೆ ಧರ ಅಂದ್ರೆ ಅದನ್ನ ಕಂಟ್ರೋಲ್ ಮಾಡೋದು. ಈ ರಿಮೋಟ್ ಏನು ಕೆಲಸ ಮಾಡುತ್ತೆ? ಒಂದು ಯಂತ್ರವನ್ನ ರೆಗ್ಯುಲೇಟ್ ಮಾಡುವಂಥ ಆನ್ ಆಫ್, ಅದರ ವರ್ಕ್, ಅದರ ಚಾನಲ್ ಚೇಂಜ್ ಎಲ್ಲ ಈ ಕೆಲಸ ಮಾಡುತ್ತಲ್ವಾ. ಈ ರಿಮೋಟ್ನ ಹೆಸರಿಗೆ ನಮ್ಮ ಶ್ಲೋಕ ನೋಡಿ, ಆಯುರ್ವೇದದಲ್ಲಿ ನಾವೀಗ ಅನ್ಕೋತೀವಿ ಇದೆಲ್ಲ ಹೊಸ ಹೊಸ ಟೆಕ್ನಾಲಜಿ ನಾವು ಕಂಡು ಹಿಡಿದಿರೋದು, ಹಳೆ ಕಾಲದವ್ರಿಗೆ ಅದೇನು ಗೊತ್ತಿರಲಿಲ್ಲ ಅಂತ. ಆದ್ರೆ ಒಮ್ಮೆ ಯೋಚನೆ ಮಾಡಿ, ಯಂತ್ರಧರ ಅನ್ನೋ ಶಬ್ದ ಎಲ್ಲಿಂದ ಬಂತು? ಈಗ ಆಗ ಮಷಿನ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಮಷಿನನ್ನು ರೆಗ್ಯುಲೇಟ್ ಮಾಡೋದು, ಆನ್ ಆಫ್ ಮಾಡೋಂಥ ರಿಮೋಟ್ ಆಪ್ಷನ್ ಕಾನ್ಸೆಪ್ಟೇ ಇದ್ದಿರಲಿಲ್ಲ ಅಂತಂದ್ರೆ ಯಂತ್ರಧರ ಅನ್ನುವ ಶಬ್ದ ಎಲ್ಲಿಂದ ಬರ್ತಿತ್ತು? ವಾತದೋಷವನ್ನ ರಿಮೋಟ್ ಕಂಟ್ರೋಲ್ ಅಂತಾರೆ. ನಿಮ್ಮನ್ನು ಹೆಂಗ್ ಬೇಕಾದ್ರೆ ಆಡಿಸ್ಬೋದು ಈ ವಾತ. ಈ ರಿಮೋಟ್ ಏನಿದೆ ವಾತದೋಷ ಇದ್ದಂಗೆ. ಈ ರಿಮೋಟ್ ಹಿಂಗ್ ಒತ್ತಿದ್ರೆ ನಿಮ್ಮಲ್ಲಿ ಓವರ್ ಥಿಂಕಿಂಗ್ ಅನ್ನೋ ಚಾನಲ್ ಸ್ಟಾರ್ಟ್ ಮಾಡ್ಬೋದು. ವಾತಕ್ಕಷ್ಟು ಶಕ್ತಿ ಇದೆ, ನಿಜ. ಈ ವಾತ ಮನ್ಸು ಮಾಡಿದ್ರೆ ಒಂದು ಹಿಂಗೆ ಕ್ಲಿಕ್ ಮಾಡಿಬಿಟ್ರೆ ಏನಾಗತ್ತೆ? ಓವರ್ ಥಿಂಕಿಂಗ್. ಇದೇ ಇನ್ನೊಂದು ಬಟನ್ ಒತ್ಬಿಟ್ರೆ ಮೈ ಕೈಯಲ್ಲೆಲ್ಲ ಸೆಳೆತ, ಒಡೆತ, ನೋವು, ಮುರಿಯೋದು. ಹೇಳ್ತಾರೆ ನೋವು ಇಲ್ಲಿ ಓಡತ್ತೆ, ಅಲ್ಲಿ ಓಡತ್ತೆ, ಎಲ್ಲೆಲ್ಲೋ ಓಡತ್ತೆ, ಕಾಲು ಸೆಳ್ದಂಗೆ ಆಗತ್ತೆ, ಕೈ ಸೆಳ್ದಂಗೆ ಆಗತ್ತೆ, ಸೊಂಟ ಎಳ್ದಂಗೆ ಆಗತ್ತೆ. ಇದೆಲ್ಲವೂ ಕೂಡ ವಾತದ ದುಷ್ಟಿ ಲಕ್ಷಣಗಳು, ಡಿಸ್ಟರ್ಬ್ಡ್ ವಾತ. ಈ ರಿಮೋಟ್ ಕಂಟ್ರೋಲಿಂದನೇ ಆಗೋದು. ಹಾಗೆ ಇನ್ನೊಂದು ಚಾನಲ್ ಒತ್ಬಿಟ್ರೆ ಖಿನ್ನತೆ, ಡಿಪ್ರೆಷನ್, ಬೇಜಾರು, ನಮ್ಮ ಮೇಲೆ ನಮಗೆ ಸೆಲ್ಫ್ ಡೌಟ್, ನಮ್ಮ ಮೇಲೆ ನಮ್ಗೆ ನಂಬಿಕೆ ಇಲ್ಲದೆ ಇರೋದು, ಕೀಳರಿಮೆ, ವಾತ ಒಂದು ಒತ್ಬಿಟ್ರೆ ಸಾಕು ಬಂದ್ಬಿಡತ್ತೆ. ಹಾಗೇನೆ ವಾತದಿಂದಾಗಿ ಏನಾಗ್ಬೋದು? ತೀರಾ ರೆಸ್ಟ್ಲೆಸ್ನೆಸ್ ಅಂದ್ರೆ ಏನು ಹೇಳಿ? ಒಟ್ಟ ಸಮಾಧಾನ ಇಲ್ಲ, ನಿಲ್ಲಕ್ಕಾಗಲ್ಲ, ಕೂರಕ್ಕಾಗಲ್ಲ, ಮಲ್ಗಕ್ಕಾಗಲ್ಲ, ಹೇಳಕ್ಕಾಗಲ್ಲ. ಆ್ಯಂಡ್ ಎಷ್ಟೊಂದು ಸತಿ ಜನ ಇದನ್ನ ಮಾನಸಿಕ ರೋಗ ಅಂದ್ಕೊಬಿಡ್ತಾರೆ. ಅಲ್ಲ, ಇದು ಮಾನಸಿಕ ರೋಗ ಅಲ್ಲ, ನಿಮ್ಮ ದೇಹದಲ್ಲಿ ವಾತ ದೃಷ್ಟಿಯಾಗಿದೆ ಅಷ್ಟೇ. ಆ ವಾತವನ್ನು ಸರಿ ಮಾಡಿಬಿಟ್ರೆ ಅದು ಸರಿ ಹೋಗುತ್ತೆ. ಸೊ ಈ ರಿಮೋಟ್ ಕಂಟ್ರೋಲ್ ಅನ್ನೋದೇನಿದೆ ಇದನ್ನ ವಾತದೋಷಕ್ಕೆ ಹೋಲಿಸಿದ್ದಾರೆ. ಹಾಗಾಗಿ ಅಷ್ಟು ಬಸ್ತಿ ಚಿಕಿತ್ಸೆಗೆ ಅಷ್ಟು ಪ್ರಾಮುಖ್ಯತೆ ಯಾಕೆ ಅಂತಂದ್ರೆ ಅದು ವಾತವನ್ನ ಸರಿಪಡಿಸುತ್ತೆ. ಯಾವ ವಾತ ನಿಮ್ಮ ಪಿತ್ತದೋ, ಈಗ ನೋಡಿ ಇಲ್ಲಿ ಕೆಲವರು ಪಿತ್ತಕ್ಕೆ ಸಂಬಂಧಪಟ್ಟ ಸಮಸ್ಯೆಯಿಂದ ಬಂದಿರ್ಬೋದು. ಸ್ಥಿರ ಆಸಿಡಿಟಿ, ಹೀಟು, ಉರಿ, ಏನೇನೋ, ಕಣ್ಣಲ್ಲಿ ಉರಿ, ಮೂತ್ರದಲ್ಲಿ ಉರಿ, ಮೋಷನ್ ಮಾಡುವಾಗ ಉರಿ, ಪಿತ್ತದ್ದು ಅಂತ ಅನ್ಕೋತೀರಾ. ಆದ್ರೆ ಆ ಪಿತ್ತದ್ದು ನಿಮಗೆ ರೋಗವನ್ನ ಕೊಡೋದಕ್ಕೆ, ಅದಕ್ಕೆ ಚಲನೆ ಕೊಟ್ಟಿದ್ದು ವಾತ. ಇನ್ ಕೆಲವರು ಕಫದ ಸಮಸ್ಯೆಯಿಂದ ಬಂದಿರ್ಬೋದು. ಗಂಟಲಲ್ಲಿ ಕಫ, ಶ್ವಾಸಕೋಶದ ತೊಂದರೆ, ಉಸಿರಾಟದ ಸಮಸ್ಯೆ ಅಥವಾ ತುರಿಕೆ, ಇದೆಲ್ಲ ಕಫದ ಸಮಸ್ಯೆಗಳು. ಈ ಕಫದ ಸಮಸ್ಯೆಯಿಂದ ಬಂದರೂ ಸಹ ಕಫಕ್ಕೆ ರೋಗವನ್ನ ಕೊಡುವಂತ ಶಕ್ತಿ ಮತ್ತು ಚಲನೆ ಕೊಟ್ಟಿದ್ಯಾವುದು? ವಾತ. ಹಾಗೆ ಇನ್ನು ವಾತದ್ದೇ ಸಮಸ್ಯೆಯಿಂದ ಬಂದ್ರಂತೂ ಕೇಳೋದೇ ಬೇಡ, ಅಟಾಡ್ಸ್ಕೊಂಡು ಓಡಿಸ್ತಿರತ್ತೆ ನಿಮ್ಮನ್ನ ವಾತ ಅನ್ನುವಂಥದ್ದು. ನಿಮ್ಗೆ ಕನ್ಫ್ಯೂಷನ್ನು ಇಲ್ಲಿ, ಅದು ವಾತದಲ್ಲಿ ಅದು ಒಂದಿದೆ. ಕನ್ಫ್ಯೂಷನ್ ಅನ್ನೋ ಬಟನ್ ಪ್ರೆಸ್ ಮಾಡ್ಬಿಟ್ರೆ ವಾತದವರಿಗೆ ಡೈರೆಕ್ಟ್ ಒಂದು ನಿರ್ಧಾರಕ್ಕೆ ಬರಕ್ಕೆ ಆಗಲ್ಲ. ಇವ್ರೊಂದು ಹೇಳಿದ ತಕ್ಷಣ ಹೌದೌದು ಅನ್ಸುತ್ತೆ, ಅವ್ರು ಇನ್ನೊಂದು ಹೇಳಿದ ತಕ್ಷಣ ಹೌದೌದು ಅನ್ಸುತ್ತೆ. ಒಂದ್ ಕೆಲಸ ಮಾಡಿದ್ಮೇಲೆ ಮಾಡಬಾರ್ದಿತ್ತು ಅನ್ಸುತ್ತೆ, ಇನ್ನೊಂದು ಕೆಲಸ ಮಾಡಿದ್ದು ಬೇಡ ಅಂತ ಡಿಸೈಡ್ ಮಾಡಿದ್ರೆ ಆಮೇಲೆ ಅದ್ ಮಾಡ್ಬೇಕಿತ್ತು ಅನ್ಸುತ್ತೆ. ಹೀಗೆ ವಾತದವರಿಗೆ ಒಟ್ರಾಶಿಯಲ್ಲಿ ನೆಮ್ಮದಿ ಇಲ್ಲ. ಆ ವಾತ ದೃಷ್ಟಿ ಆಗ್ಬಿಡ್ತು ಅಂತಂದ್ರೆ ನಿಮ್ಮ ಯೋಚನೆಗಳಲ್ಲೂ ನಿಮ್ಗೆ ತೃಪ್ತಿ ಇಲ್ಲ, ದೇಹದಲ್ಲೂ ತೃಪ್ತಿ ಇಲ್ಲ, ದೇಹದ ಬೆಳವಣಿಗೆ ಚೆನ್ನಾಗ್ ಆಗೋದಿಲ್ಲ, ತೂಕ ಒಂದೇ ಸತಿ ಸಣ್ಣ ಆಗ್ಬಿಡತ್ತೆ, ಡ್ರೈನೆಸ್, ಬಾಡಿ ಫುಲ್ ಡ್ರೈನೆಸ್ ಜಾಸ್ತಿ ಆಗ್ಬಿಡುತ್ತೆ, ಹೇರ್ ಡ್ರೈ ಆಗುತ್ತೆ, ಐಸ್ ಡ್ರೈ ಆಗುತ್ತೆ,
ಮೋಷನ್ ಹಾರ್ಡ್ ಆಗತ್ತೆ, ಕಾನ್ಸ್ಟಿಪೇಷನ್ ಆಗತ್ತೆ. ದೇಹದ ಒಳಗೆ ಕೂಡ ಇದೇ ತರ ಕನ್ಫ್ಯೂಷನ್ ಹೆಂಗ್ ನಿಮ್ಮ ಮನಸ್ಸಿಗಿದೆ ಅದೇ ಕನ್ಫ್ಯೂಷನ್ ನಿಮ್ಮ ಎಲ್ಲ ಇಂಟರ್ನಲ್ ಫಂಕ್ಷನ್ಸ್ ಅಲ್ಲೂ ಆಗತ್ತೆ. ಮೆಟಬಾಲಿಕ್ ಆಕ್ಟಿವಿಟಿ ವಿಷಮಾಗ್ನಿ ಆಗತ್ತೆ. ವಿಷಮಾಗ್ನಿ ಅಂದ್ರೆ ಏನು? ಒಮ್ಮೆ ಹಸಿವಾದ್ರೆ ಸಿಕ್ಕಾಪಟ್ಟೆ ಹಸಿವಾಗೋದು, ಆ ಥರ ತಿನ್ನೋದು, ಇಲ್ಲ ಹಸಿವೇ ಆಗೋದಿಲ್ಲ. ಇದು ಕೂಡ ವಾತದಿಂದ ಆಗುವಂಥದ್ದು. ಹಾಗಾಗಿ ಬಸ್ತಿಯನ್ನ ಅರ್ಧ ಚಿಕಿತ್ಸೆ ಅಂತ ಹೇಳ್ತಾರೆ. ಬಿಕಾಸ್ ಬಸ್ತಿ ಅಷ್ಟು ಪ್ರಾಮುಖ್ಯತೆಯನ್ನ ಹೊಂದಿದೆ ನಿಮ್ಮ ದೇಹದಲ್ಲಿ. ವಾತದೋಷವನ್ನ ಕಂಟ್ರೋಲ್ ಮಾಡೋದಕ್ಕೆ, ನಿಮ್ಮ ದೇಹದ ಎಲ್ಲ ಚಯಾಪಚಯ ಕ್ರಿಯೆಗಳನ್ನ, ನಿಮ್ಮ ಮಾನಸಿಕವಾದ ಭಾವನೆಗಳನ್ನ, ಜೊತೆಗೆ ನಿಮ್ಮ ದೈಹಿಕವಾದ ಆರೋಗ್ಯವನ್ನ ಕಾಪಾಡಲಿಕ್ಕೆ ಬಸ್ತಿ ತುಂಬಾ ಮುಖ್ಯವಾದದ್ದು. ಸೊ ಬಸ್ತಿ ಅನ್ನೋದು ಕೇವಲ ಎನಿಮಾ ಅಲ್ಲ, ಅಥವಾ ನಿಮ್ಗೆ ಮೋಷನ್ ಕ್ಲಿಯರ್ ಆಗಕ್ಕೆ ಅಲ್ಲ. ಮೋಸ್ಟ್ ಆಫ್ ದ ಟೈಮ್ ವಾತಜ ಪೀಪಲ್ ಅಲ್ಲಿ ಕಾನ್ಸ್ಟಿಪೇಷನ್ ಇರೋದ್ರಿಂದ ಜನ ಏನ್ ಅನ್ಕೋತಾರೆ, ಮೊದಲು ತುಂಬಾ ಗಟ್ಟಿ ಆಗ್ತಿತ್ತು, ಈಗ ಮೆಡಿಸಿನ್ ಹಾಕಿ ಸರಿ ಆಗ್ತಿದೆ. ಆದ್ರೆ ಮೆಡಿಸಿನ್ ಹಾಕ್ತಾ ಇರೋದು ನಿಮ್ ಟಾಯ್ಲೆಟ್ ಗಟ್ಟಿ ಆಗ್ತಿದೆ ಅಂತ ಅಲ್ಲ, ಮೆಡಿಸಿನ್ ಹಾಕ್ತಾ ಇರೋದು ವಾತದೋಷವನ್ನ ಕಂಟ್ರೋಲಿಗೆ ತರೋದಕ್ಕೆ ಅಂತ. ಆದ್ರೆ ವಾತಜ ಪ್ರಾಬ್ಲಮ್ ಇದ್ದವರಲ್ಲಿ ಹೆಚ್ಚಾಗಿ ಕಾನ್ಸ್ಟಿಪೇಷನ್ ಒಂದು ಪ್ರಾಬ್ಲಮ್ ಇರೋದ್ರಿಂದ ಜನ ಏನ್ ಅನ್ಕೋತಾರೆ, ತುಂಬಾ ಮಲ ಗಟ್ಟಿ ಆಗ್ತಿತ್ತು, ಟ್ಯೂಬ್ ಹಾಕಿ ಈಗ ಸರಿ ಮಲ ಹೋಗ್ತಿದೆ ಅಂತಾರೆ. ಹಂಗಲ್ಲ ಅದು. ಅಲ್ಲಿ ಸೋಪ್ ವಾಟರ್ ಎನಿಮಾ, ಈಗ ಸರ್ಜರಿ ಮೊದಲು ಡೆಲಿವರಿ ಟೈಮಲ್ಲಿ ಆ ಥರ ನಿಮಗೆ ಸೋಪ್ ವಾಟರ್ ಎನಿಮಾ ಕೊಡೋದು ಅದು ಬೇರೆ. ಎನಿಮಾ ಅನ್ನೋದು ಪ್ರೊಸೀಜರ್ ಸೇಮ್ ಅನ್ಸತ್ ನಿಮಗೆ, ಬಟ್ ಎನಿಮಾದಲ್ಲಿ ಬಳಸೋದಕ್ಕೂ ಬಸ್ತಿಯಲ್ಲಿ ಬಳಸೋದಕ್ಕೂ ಔಷಧಿ ದ್ರವ್ಯಗಳು ಪೂರ್ತಿ ವ್ಯತ್ಯಾಸ. ಅಲ್ಲಿ ಬರೀ ಸೋಪ್ ವಾಟರ್ ಹಾಕೋದು, ಗೊತ್ತಾಯ್ತಾ? ಕರಳನ್ನೊಮ್ಮೆ ಕ್ಲೀನ್ ಮಾಡಿ ತೊಳೆಯೋದು ಅಂತ, ಬಟ್ಟೆ ತೊಳೆದಾಗ. ಇದು ಹಾಗಲ್ಲ. ಇದು ನಿಮ್ಮ ದೇಹದ ವಾತದೋಷವನ್ನ ನಾರ್ಮಲ್ ಲೆವೆಲಿಗೆ ತರೋದಕ್ಕೆ, ವಾತದಿಂದ ಆದಂತಹ ಸಮಸ್ಯೆಯಿಂದ ನಿಮ್ಮನ್ನ ಕಾಪಾಡಲಿಕ್ಕೆ ಬಸ್ತಿ ಹೆಲ್ಪ್ ಆಗತ್ತೆ. ನಸ್ಯ ಅಂದ್ರೆ ಮೂಗಲ್ಲಿ ಡ್ರಾಪ್ಸ್ ಹಾಕೋದು, ಮೂಗಿಂದ ಮೆಡಿಕೇಶನ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡೋದು. ಆಮೇಲೆ ರಕ್ತ ಮೋಕ್ಷಣ. ರಕ್ತ ಮೋಕ್ಷಣದಲ್ಲಿ ಹಲವಾರು ವಿಧ ಇದೆ. ಕಪ್ಪಿಂಗ್ ಥೆರಪಿ ಅಂತ ನೀವು ನೋಡಿರ್ಬೋದು, ಲೀಚ್ ಥೆರಪಿ ಅಂತ ಮಾಡ್ತಾರೆ. ಹಾಗೆ ವೇನ್ಸಿಗೆ ಇದನ್ನ ಸೂಜಿ ಹಾಕಿ ರಕ್ತ ಹೊರ ತೆಗೆಯುವಂಥದ್ದು, ಇದೆಲ್ಲವೂ ಕೂಡ ರಕ್ತ ಮೋಕ್ಷಣದಲ್ಲಿ. ಒಟ್ಟಿನಲ್ಲಿ ಯಾವ್ದಾದ್ರು ಒಂದು ರೀತಿಯಲ್ಲಿ ನಿಮ್ಮ ದೇಹದಿಂದ ರಕ್ತವನ್ನ ಹೊರ ಹಾಕಿ ರಕ್ತ ಸಂಚಾರವನ್ನ ಹೆಚ್ಚು ಮಾಡುವಂಥದ್ದು, ಶೋಧನ ಕ್ರಿಯೆಯನ್ನ ಮಾಡುವಂಥದ್ದು, ಇದು ರಕ್ತ ಮೋಕ್ಷಣ. ಸೊ ಇದು ಮೇನ್ 5 ಥೆರಪೀಸ್. ಪಂಚಕರ್ಮ ಅಂದ್ರೆ ಈ 5 ಥೆರಪಿಗಳು. ಬಟ್ ಅದ್ರ ಜೊತೆಯಲ್ಲಿ ನೀವು ನೋಡ್ಬೋದು, ಇಲ್ಲಿ ಸಸ್ಯ ಸಂಜೀವನಿ ನಿಮ್ಗೆ ಬೇರೆ ಬೇರೆ ಚಿಕಿತ್ಸೆಗಳಾಗ್ತದೆ, ಲೇಪ ಆಗ್ತಿರತ್ತೆ, ಪಿಚ್ಚುಗಳಾಗ್ತಿರತ್ತೆ, ಅಕ್ಷಿದರ್ಪಣ ಅಥವಾ ಶಿರೋಧಾರ, ಅಭ್ಯಂಗ, ಇದೆಲ್ಲವೂ ಕೂಡ ಉಪಕರ್ಮಗಳು. ಈ ಉಪಕರ್ಮ ಯಾಕೆ ಮಾಡ್ತಾರೆ ಗೊತ್ತಾ? ಶಿರೋಧಾರ ಯಾಕೆ ಮಾಡ್ತಾರೆ? ರಿಲ್ಯಾಕ್ಸೇಷನ್ಗೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಅಭ್ಯಂಗ ಯಾಕೆ ಮಾಡ್ತಾರೆ? ಯಾಕೆ ಮಾಡ್ತಾರೆ ಅಭ್ಯಂಗವನ್ನ? ಪೈನಾಪಲ್ ಜಾಮ್ ಇಲ್ಲ ಅಲ್ಲ ಇದರಲ್ಲಿ. ಅಭ್ಯಂಗ ಯಾಕೆ ಮಾಡ್ತಾರೆ? ಹಾ, ನೀ ಅದೇ ಅನ್ಕೋತೀರಾ, ಒಂದ್ ಚಂದ ಆರಾಮಾಗತ್ತಲ್ಲ, ಹಾಯ್ ಆಗತ್ತಲ್ಲ, ತಿಕ್ಕಿಸ್ಕೊಂಡ್ರೆ ನೋವು ಕಮ್ಮಿ ಆಗತ್ತಲ್ಲ ಅಂತ. ಹಾಗಲ್ಲ. ಅಭ್ಯಂಗವನ್ನ ಮಾಡೋದು ಯಾಕೆ ಅಂತಂದ್ರೆ, ಈಗ ಉದಾಹರಣೆಗೆ ವಿರೇಚನದ ಮಧ್ಯೆ ಅಭ್ಯಂಗ ಬರೋದು ಯಾಕೆ? ವಿರೇಚನದ ರಿಸಲ್ಟ್ ಚೆನ್ನಾಗಿ ಬರೋದಕ್ಕೆ. ಅಂದ್ರೆ ಮುಖ್ಯವಾದ ಕರ್ಮ ಏನಿದೆ, ಮೇನ್ ಚಿಕಿತ್ಸೆ ಆದಂತಹ ವಮನವೋ ವಿರೇಚನವೋ ಅಥವಾ ಬಸ್ತಿ, ನೀವೇನ್ ಬಸ್ತಿ ತಗೋತಾ ಇದ್ದೀರಾ, ಆ ಬಸ್ತಿಯ ರಿಸಲ್ಟ್ ಚೆನ್ನಾಗಿ ಬರೋದಕ್ಕೆ ಅಭ್ಯಂಗ ಹೆಲ್ಪ್ ಆಗತ್ತೆ. ಹಾಗೆ ಸೊ ಈಗ ಶಿರೋಧಾರ ಹೇಗೆ ಹೆಲ್ಪ್ ಮಾಡುತ್ತೆ? ಬರೀ ಮೈಂಡ್ ರಿಲ್ಯಾಕ್ಸ್ ಆಗೋದಕ್ಕಷ್ಟೇ ಅಲ್ಲ, ಆ ಮೈಂಡ್ ರಿಲ್ಯಾಕ್ಸ್ ಆಗೋದ್ರಿಂದ ನಿಮ್ಮ ಪೂರ ನರ್ವಸ್ ಸಿಸ್ಟಮ್ ಏನಾಗುತ್ತೆ? ರಿಲ್ಯಾಕ್ಸ್ಡ್ ಅಂಡ್ ರಿಜುವಿನೇಟ್ ಫೀಲ್ ಆಗುತ್ತೆ. ಅಂಡ್ ನರ್ವಸ್ ಸಿಸ್ಟಮ್ ರಿಲ್ಯಾಕ್ಸ್ಡ್ ಫೇಸಲ್ಲಿ ಇದ್ದಾಗ ಇಲ್ಲಿ ಇಂಟರ್ನಲ್ ಏನ್ ಮೆಡಿಸಿನ್ಸ್ ಹಾಕಿರ್ತಾರೆ ಬಸ್ತಿಯಲ್ಲಿ ಆಗ್ಲಿ ಅಥವಾ ಬೇರೆ ಮುಖ್ಯ ಚಿಕಿತ್ಸೆಯಲ್ಲಿ, ಅದರ ಅಬ್ಸಾರ್ಪ್ಷನ್ ರೇಟ್ ಏನಾಯ್ತು? ಹೆಚ್ಚಾಯ್ತು. ಸೊ ಉಪಕರ್ಮಗಳು, ಪ್ರತಿಯೊಂದು ಕೂಡ ಉಪಕರ್ಮಗಳು ನಿಮ್ಮ ಮುಖ್ಯವಾದ ಚಿಕಿತ್ಸೆ ಏನಿದೆ ಅದರ ಬೆನಿಫಿಟ್ ಅನ್ನ ಎನ್ಹಾನ್ಸ್ ಮಾಡೋದಕ್ಕೆ ಹಾಕೋದು. ಸೊ ಸ್ಥಾನಿಕ ಚಿಕಿತ್ಸೆ ಮತ್ತು ಸರ್ವದೈಹಿಕ ಚಿಕಿತ್ಸೆ ಅಂತ ಅದರಲ್ಲಿ 2 ತರ ಬರುತ್ತೆ ಮತ್ತೆ ಉಪಕರ್ಮದಲ್ಲಿ. ಸ್ಥಾನಿಕ ಚಿಕಿತ್ಸೆಗಳು ಅಂದಾಗ ಉದಾಹರಣೆಗೆ ಈಗ ಕುತ್ತಿಗೆ ನೋವಿದೆ, ಅಲ್ಲಿ ಏನ್ ಮಾಡಿದ್ರು ಗ್ರೀವಾ ಬಸ್ತಿ ಅಂತ ಕುತ್ತಿಗೆಗೆ ಅಷ್ಟೇ ಕಟ್ಟಿ ಎಣ್ಣೆ ಹಾಕಿದ್ರು, ಅಥವಾ ಒಂದ್ ಕಡೆಯಲ್ಲಿ ನೋವಿದೆ ಲೇಪ ಅಲ್ಲಷ್ಟೇ ಹಾಕಿದ್ರು, ಇದೆಲ್ಲ ಸ್ಥಾನಿಕ ಚಿಕಿತ್ಸೆಗಳು. ಅಥವಾ ಅಕ್ಷಿತರ್ಪಣ, ಕಣ್ಣಿಗಷ್ಟೇ ಕಟ್ಟೆಯನ್ನ ಕಟ್ಟಿ ಅಲ್ಲಿ ಔಷಧಿ ದ್ರವ್ಯವನ್ನ ಬಿಟ್ರು, ಇದೆಲ್ಲ ಸ್ಥಾನಿಕ. ಅಂದ್ರೆ ಆಯಾ ಸ್ಥಾನಕ್ಕೆ ತಕ್ಕಂತೆ. ಇದು ಹೇಗೆ ಹೆಲ್ಪ್ ಮಾಡುತ್ತೆ? ನಿಮ್ಮ ಮುಖ್ಯ ಚಿಕಿತ್ಸೆ, ಈಗ ಉದಾಹರಣೆಗೆ ಬಸ್ತಿ ಚಿಕಿತ್ಸೆಯನ್ನ ಕೊಡ್ತಾ ಇದ್ದೀನಿ, ಅವರಲ್ಲಿ ಕಣ್ಣಿನ ಸಮಸ್ಯೆನೂ ಇದೆ ಅಂತಂದ್ರೆ ಬಸ್ತಿ ಚಿಕಿತ್ಸೆಯ ಜೊತೆಯಲ್ಲಿ ಅಕ್ಷಿತರ್ಪಣ ಮಾಡುವಾಗ ಏನಾಗತ್ತೆ? ಆ ಬಸ್ತಿಯಿಂದ ಅಬ್ಸಾರ್ಪ್ಷನ್ ಆದಂತಹ ಔಷಧಿ ದ್ರವ್ಯಗಳು ಏನು ಬ್ಲಡ್ ಅನ್ನ ಸೇರ್ಕೊಂಡಿರತ್ತೆ, ಆ ಬ್ಲಡ್ ಇಂದಾಗಿ ಅದರ ಟಾರ್ಗೆಟ್ ಆರ್ಗನ್ ಆದ ಕಣ್ಣಿಗೆ ಹೋಗಿ ತಲುಪಲಿಕ್ಕೆ, ಕಣ್ಣಿನ ಜೀವಕೋಶಗಳನ್ನ ನರಿಶ್ ಮಾಡೋದಕ್ಕೆ ಈ ಚಿಕಿತ್ಸೆ ಇನ್ನಷ್ಟು ಹೆಲ್ಪ್ ಮಾಡತ್ತೆ, ಇನ್ನಷ್ಟು ಫಾಸ್ಟ್ ಆಗತ್ತೆ ಆ ಪ್ರೊಸೆಸ್.
ಗೊತ್ತಾಯ್ತಾ? ಹಾಗೇನೆ ಈ ಉಪಕರ್ಮಗಳೆಲ್ಲವೂ ಕೂಡ ಮುಖ್ಯವಾದ ಪಂಚಕರ್ಮದ ಬೆನಿಫಿಟ್ ಅನ್ನ ಎನ್ಹಾನ್ಸ್ ಮಾಡೋದಕ್ಕಿರೋದು. ಸೊ ವಮನ ವಿರೇಚನ ಬಸ್ತಿ ನಸ್ಯ ರಕ್ತಮೋಕ್ಷಣ ಇದಿಷ್ಟು ಬಿಟ್ಟು ಉಳಿದ ಎಲ್ಲ ಚಿಕಿತ್ಸೆಗಳು ಉಪಕರ್ಮಗಳು. ಅದು ನಿಮ್ಮ ಬಸ್ತಿಯ ಬೆನಿಫಿಟ್ ಅನ್ನ ಹೆಚ್ಚು ಮಾಡೋದಕ್ಕೆ ಅಥವಾ ವಿರೇಚನದ ಬೆನಿಫಿಟ್ ಅನ್ನ ಹೆಚ್ಚು ಮಾಡೋದಕ್ಕೆ ಕೊಡ್ತಾ ಇರೋದು. ಓಕೆನಾ? ಹಾಗಾಗಿ ಮುಖ್ಯವಾದ ಚಿಕಿತ್ಸೆನ ತುಂಬಾ ಶ್ರದ್ಧೆಯಿಂದ ತಗೊಳ್ಬೇಕು, ಎಲ್ಲರನ್ನೂ ಶ್ರದ್ಧೆಯಿಂದ ತಗೋಬೇಕು, ಅದನ್ನಂತೂ ಶ್ರದ್ಧೆಯಿಂದ ತಗೊಳ್ಳೇಬೇಕು.